ಒಂದು ವಾರಗಳ ಕಾಲ ನಿರಂತರವಾಗಿ ನಮ್ಮ ಬಿಜೆಪಿ ಪಾರ್ಟಿ ಕಡೆಯಿಂದ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದನೂ ಇವತ್ತು DC ಕಚೇರಿ ಮುಂದೆ ಕೂತು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನ ಎಲ್ಲ ನೋಡ್ತಿದ್ದಾರೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರೆಲ್ಲನೂ ಬಂದು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಉದ್ದೇಶ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಸಚಿವ ನಾಗೇಂದ್ರ ಅವರು ಈ ಒಂದು ಭ್ರಷ್ಟಾಚಾರದ ಹಗರಣದಲ್ಲಿ 187 ಕೋಟಿ ಹಗರಣದಲ್ಲಿ ಸಿಗಾಕೊಂಡು ಅವರು ಜೈಲಿಗೂ ಸಹ ಹೋಗಿ ಬಂದರು. ಜೈಲಿಗೆ ಹೋಗಿ ಬರ್ತಿದ್ದಂಗೆ ಅವ್ರಿಗೆ ಏನು ಒಂದು ರೆಡ್ ಕಾರ್ಪೆಟ್ನ ಹಾಸಿಗೆನ ಹಾಕಿ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ನಾವು ನೋಡ್ತಿದ್ರೆ ಇದೊಂಥರ ಕಳ್ಳರ ಒಂದು ಸರ್ಕಾರ, ಇದು ಲೂಟಿಕಾರರ ಸರ್ಕಾರ ಅಂತೇಳಿ ನಾವೆಲ್ಲರೂ ಭಾವಿಸ್ಬೇಕಾಗುತ್ತೆ ಬಂಧುಗಳೇ. ಇವತ್ತು ಒಬ್ಬ ವ್ಯಕ್ತಿ ಯಾರಾದರೂ ಕಳ್ತನ ಮಾಡ್ದ ಅಂತಂದರೆ ಅವನ್ನ ನಾವು ಬಹಿಷ್ಕಾರ ಹಾಕ್ತೀವಿ. ಇವತ್ತು ಈ ಒಬ್ಬ ವ್ಯಕ್ತಿ ಕಳ್ತನ ಮಾಡಿದ್ದಾರೆ ಅಂತಂದರೆ ನಮ್ಮ ಗುಂಪಲ್ಲಿ ನಾವು ಸೇರಿಸ್ಕೊಡೋದಿಲ್ಲ, ನಾವು ದೂರ ಇಟ್ಬಿಡ್ತೀವಿ. ಯಾಕೆಂತಂದರೆ ಜನ ನೋಡಿದಾಗ ಆ ಕಳ್ಳನ್ನ ನೋಡಿ ನಮ್ಮನ್ನು ಕಳ್ಳ ಅಂತೇಳಿ ಎಲ್ಲಿ ತಿಳುವಳಿಕೆಯಲ್ಲಿ ತಿಳ್ಕೊಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ದೂರ ಇಡ್ತೀವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಈ ಒಂದು ನಿಗಮಗಳ, ಈ ಅಭಿವೃದ್ಧಿ ನಿಗಮಗಳ ದುಡ್ಡನ್ನ ಲೂಟಿ ಮಾಡಿರುವಂಥವ್ರಿಗೇನೆ ಸಚಿವ ಸ್ಥಾನ ಕೊಡುತ್ತೆ ಅಂತಂದರೆ ಇದರ ಉದ್ದೇಶ ಏನಾಗಿದೆ? ಈ ಒಂದು ಕಾಂಗ್ರೆಸ್ ಸರ್ಕಾರ ಆ ಒಂದು ನಾಗೇಂದ್ರ ಅವರು ಜೈಲಿಂದ ಬರ್ತಾ ಇದ್ದಂಗೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತಂದ್ರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅವರ ಒಂದು ತನಿಖೆಯಲ್ಲಿ ಈ ಕಾಂಗ್ರೆಸ್ನ ನಾಯಕರ ಹೆಸರನ್ನ ಬಟಾಬೈಲು ಮಾಡಿಲ್ಲ. ಆ ಬಟಾಬೈಲು ಮಾಡದೇ ಇರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಇವರು ಸಚಿವ ಸ್ಥಾನ ಕೊಡ್ದಿರಾ ಅವ್ರನ್ನೇನಾದರೂ ಬಹಿಷ್ಕಾರ ಮಾಡಿದರೆ ಈ ಒಂದು 187 ಕೋಟಿ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಈ ಕಾಂಗ್ರೆಸ್ ನಾಯಕರು ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಹೆಸರು, ಎಲ್ಲರ ಹೆಸರನ್ನು ಇಲ್ಲಿ ಬಟಾಬೈಲು ಮಾಡುವಂಥ ಸಂದರ್ಭ ಇರ್ತಾ ಇತ್ತು. ಹಾಗಾಗಿ ಆ ಒಂದು ಕೆಲಸ ಆಗಬಾರ್ದು ಅಂತೇಳಿ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಕೂಡಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಹಣನ ಲೂಟಿ ಮಾಡಿರುವಂಥ ನಾಗೇಂದ್ರ ಸಚಿವರನ್ನ ಈ ಕೂಡಲೇ ಅವ್ರನ್ನ ಕೈ ಬಿಡಬೇಕು, ಸಚಿವ ಸ್ಥಾನದಿಂದ ರಾಜೀನಾಮೆ ತಗೋಬೇಕು, ವಜಾಗೊಳಿಸಬೇಕು ಅಂತೇಳಿ ನಮ್ಮ ನಿರಂತರವಾದಂಥ ಒಂದು ಹೋರಾಟ ನಡೀತಾ ಇದೆ. ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಗೆ ಭರವಸೆ ಇದೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ.